ಆ ಟೈಮ್ದಾಗ ಏನು ಮಾಡಿದ್ರು ಅವರು, ಗುಲ್ಬರ್ಗ ಮತ್ತು ಬಿಜಾಪುರ ಎರಡೂ ಜಿಲ್ಲಾ ಸೇರಿ ಒಂದು ರಾತ್ರಿ ಏನು ಮಾಡಿಬಿಡ್ತಾರೆ ಅವರು, ಎಲ್ಲೋ ಒಂದು ಸೈಡ್ ಬಂದು ಬೆಳಗಿನ ಜಾವ 4:30-5 ಸುಮಾರು ಏನು ಮಾಡ್ತಾರೆ, ಗುಲ್ಬರ್ಗ ಮತ್ತು ಬಿಜಾಪುರದ ಸುಮಾರು ಸಾವಿರಾರು ಪೊಲೀಸ್ ಅಧಿಕಾರಿಗಳು ಇಡೀ ಒಂದು ಆಯರ್ ಸುತ್ತುವರಿತಾರೆ. ಸುತ್ತುವರಿದು ಅವರು ಈ ಧ್ವನಿವರ್ಧಕ ಮೂಲಕ ಏನು ಮಾಡಿಬಿಡ್ತಾರಪ್ಪ ಅಂದರೆ, ಯಾರೂ ಹೊರಗೆ ಬರಬಾರ್ದು, ಜನ ಮತ್ತು ಜಾನುವಾರುಗಳು ಹೊರಗಡೆ ಬಿಡಬಾರ್ದು, ನಾವು ಕೇಸಪ್ಪ ತವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬಂದೀವಿ, ತಾವು ಯಾರೂ ಬರಬಾರ್ದು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಆವಾಗ ಇವ್ರ ಮನೆ ಮುಂದೆ ಏನು ಮಾಡ್ತಾರೆ, ಪೊಲೀಸರು ಜಮಾಯಿಸಿ ಅವಾಗ ಏನು ಮಾಡ್ತಾರೆ, ಈಟೇರ್ ಅಂತೇಳಿ ಒಬ್ಬ ಇಲ್ಲಿ ಒಂದು ಸ್ವಲ್ಪ ಹವಾ ಮಾಡಿದ್ರು ಅವರು ಪೊಲೀಸ್ ಇಲಾಖೆಯಲ್ಲಿ. ಕೆಲವೊಬ್ರು ಇದ್ರು ಅವಾಗ ಅಧಿಕಾರಿಗಳು, ಅವ್ರು ಏನು ಮಾಡ್ತಾರೆ, ಮುನ್ಸೂಚನೆಯಲ್ಲಿ ಮಾಡ್ತಾರೆ, ಆವಾಗ ಅವ್ರು ಹೇಳಕ್ಕೆ ಚಾಲು ಮಾಡ್ತಾರೆ, ಫೈರಿಂಗ್ ಮಾಡ್ತಾರೆ ಮನೆ ಮ್ಯಾಗ. ಅವರು ಫೈರಿಂಗ್ ಮಾಡ್ತಾರೆ, ಅವನು ಏನು ತಿಳ್ಕೊಂಡ್ಬಿಡ್ತಾನೆ ಕೇಸಪ್ಪ ತವ್ರ ಕಡೆ ತನ್ನ ವಿರೋಧಿಗಳೇ ಬಂದಿರಬೇಕಂತೇಳಿ ಅವನು ಫೈರಿಂಗ್ ಮಾಡ್ತಾನೆ. ಇದು ಬೆಳಗಿನ ಜಾವಾಗಿದ್ದ ಸಲ 8 ತನ, ಇದು 2 ಗಂಟೆ ಒಳಗೆ ಇದು ಒಳಗಿಂದ ಅವ ಫೈರಿಂಗ್ ಮಾಡ್ತಾನೆ, ಹೊರಗಿಂದ ಇವ್ರು ಫೈರಿಂಗ್ ಮಾಡ್ತಾರೆ. ನಡೆದ ಕಡೆಗೆ ಏನು ಹೇಳ್ಬಿಡ್ತಾರಪ್ಪ ಅಂದ್ರೆ, ನಾವು ಬಂದವರು ಪೊಲೀಸರು ಇದ್ದೀವಿ, ನಾವು ಅಪೋಸಿಟ್ ಪಾರ್ಟಿ ಅಲ್ಲ, ನೀ ಸರೆಂಡರ್ ಆಗು ಅಂತ ಹೇಳ್ದೆ. ಅವಾಗ ಏನು ಮಾಡ್ತಾರೆ, ಅವನಿಗೆ ಗೊತ್ತಾಗ್ಬಿಡ್ತದೆ ಕೇಸಪ್ಪ ತವ್ರ ಕಡೆಗೆ. ಆಯಿತು, ಪೊಲೀಸರಿದ್ದರೆ ನನಗೆ ನೀವು ಗುಂಡು ಹಾಕಿದ್ರೆ ನನಗೆ ಸೆಮ್ಮೆ ಅದ, ಆದರೆ ನನ್ನ ವೈರಿಯ ಗುಂಡಿನಿಂದ ನಾನು ಸಾಯಬಾರ್ದು ಅನ್ನೋದು ಒಂದು ಇಂಟೆನ್ಸ್ ಅವರಿಗೆ. ಯಾರಿಗೆ? ಶಿವಾಜಿ ಬೋರ್ಗಾಲಿ, ಇವ್ರು ಯಾರಿಗಾದರೂ ಅಲ್ಲಿ, ಚಂದ ಫರ್ಜಲ್ಲಿ, ಇವ್ರು ಯಾರಿಗಪ್ಪ ಅಂದ್ರೆ ಇವ್ರದ್ದು ಏನಪ್ಪ ಅಂದ್ರೆ ಒಂದೇ ಒಂದು ಗುರಿ ಏನಪ್ಪ ಅಂದ್ರೆ, ಪೊಲೀಸರು ಹೊಡೆಸ್ತಾ ಇಲ್ಲ ನಮಗೆ, ಆದರೆ ನಮ್ಮ ವಿರೋಧಿಯವ್ರ ಗುಂಡಿನಿಂದ ನಾವು ಸಾಯಬಾರ್ದು ಅಂತೇಳಿ ಕಡಿತನ ಹೇಳ್ತಿದ್ರು ಅವರು. ಆದರೆ ಕಡಿತನ ಅದೇ ರೀತಿ ಸತ್ರ ಅವರು. ಅವಾಗ ಏನು ಮಾಡ್ತಾರೆ, ಇವ್ರನ್ನ ಕೇಸಪ್ಪ ತವ್ರ ಕಡೆ ಅರೆಸ್ಟ್ ಮಾಡಿದಾಗ ಅವಾಗ ಏನು ಮಾಡ್ತಾರೆ, ಅವನ್ನ ತರಬೇಕಾದ್ರೆ ಅವ್ನು ಬೇಡಿ ಗಿಡಿ ಹಾಕಿ ಅವನ್ನೆಲ್ಲ ತಂದಾಗ ಸ್ಟೇಷನ್ ಮುಂದೆ ಅವಾಗ ಏನು ಮಾಡ್ತಾರೆ, ಗುಲ್ಬರ್ಗದಾಗ ಅವಾಗ IGP BG ಕೊಕ್ಕಟ್ನವ್ರು ಇರ್ತಾರೆ, ಅವರಾದಕಾರ ಅಂತೇಳಿ SP ಇರ್ತಾರೆ, ಅವಾಗೆಲ್ಲ ಬಂದು ಕೂತು ಬಿಡ್ತಾರೆ. ಅವಾಗೆಲ್ಲ ಇಡೀ ಆಯುಧಗಳು ನೋಡಿದ್ರೆ ಅವ್ರು ಪ್ರದರ್ಶನಕ್ಕೆ ಹಾಕಿರ್ತಾರೆ ಹಿಂದ್ಗಡೆ ಸುಮಾರು 10x10 ಸೈಜ್ನಾಗ ಅಷ್ಟು ಆಯುಧಗಳು ಇದ್ದವು ಅವ್ರ ಬಲ್ಲಿ. ಪಿಸ್ತೂಲ, ರಿವಾಲ್ವಾರ, ಇವು ಡಬಲ್ ಬ್ಯಾರಲ್ಲ, ಏನು ಅದಾವಲ್ಲಿ ಇದು ವೈಪನ್ಸ್ ಒಳಗೆ ಅಷ್ಟು ಅವ್ರ ಕಡೆ ಇದ್ದವು. ಅವಾಗ ಅವೆಲ್ಲ ಹಾಕಿ ಪ್ರದರ್ಶನ ಮಾಡಿ ಕೂತಿರ್ತಾರೆ. ಹಿಂಗೆಲ್ಲ ಕೂತಾಗ ಏನು ಮಾಡ್ತಾನೆ ನಾವು IGP ಏನು ಮಾಡ್ತಾನೆ, ಆ ಟೈಮ್ದಾಗ ಕೇಸಪ್ಪನ ಕೂಡ ಏನು ಮಾಡಿರ್ತಾರೆ, ಒಂದು 4 ಹುಡುಗರು ಇರ್ತಾರೆ ಅವರು. ಆ ಹುಡುಗರು 4 ಯಾಕೆ ಇರ್ತಾರಪ್ಪ ಅಂದ್ರೆ, ಅಲ್ಲಿ ಗುತ್ತೇದಾರ್ ಫ್ಯಾಮಿಲಿ ಒಳಗೆ ಮತ್ತು ಆ ಹುಡುಗರಿಗೆ ಅಫ್ಜಲ್ಪುರ ತಾಲೂಕದ ಒಂದು ಹಳ್ಳಿ ಒಳಗೆ JDP ಇಲೆಕ್ಷನ್ದೊಳಗೆ ಗುತ್ತೇದಾರಿಗೆ ಮತ್ತು ಆ ಸ್ವಾಮಿಗಳು ಮನೆ ತಂದವ್ರಿಗೆ ಒಂದು ವೈಮನ್ಸ್ ಇರ್ತದಲ್ಲಿ. ಆವಾಗ ಅವರು ಇವ್ರು ಹೆಲ್ಪಿಗೆ ಬಂದಿರ್ತಾರೆ. ಅವರು ಹೆಲ್ಪ್ ತೊಗೊಂಡು ಏನು ಮಾಡಿರ್ತಾರೆ, ಆ ಗುತ್ತೇದಾರ ಪ್ರತಿಷ್ಠಿತವಾದಂಥ ಒಬ್ಬ ಗುತ್ತೇದಾರನ್ನ ಮರ್ಡರ್ ಮಾಡಿರ್ತಾನೆ ನಾವು ಸ್ವಾಮಿಗಳು. ಅವ್ರನ್ನ ಇದಕ್ಕಾಗಿ ಇವ್ರ ರಕ್ಷಣೆಗಾಗಿ ಇವ್ರ ಬಳಿ ಬಂದು ಕೂತಿರ್ತಾರೆ ಅವರು. ಆವಾಗ ರೇಡ್ ಮಾಡಿದಾಗ ಏನತ್ತಲ್ಲ, ಈ ಕೇಸಪ್ಪ ಹಿಡಿದಾಗ ಆಟೋಮೆಟಿಕ್ ಅವರು ಅಲ್ಲಿ ಸಿಗ್ತಾರಲ್ಲ, ಅವಾಗ ಏನು ಮಾಡ್ತಾರೆ, ಇಲ್ಲಿ ಪೊಲಿಟಿಷನ್ ತಂದು ಇಬ್ಬರು SPಗಳು ಇರ್ತಾರೆ, IGP ಇರ್ತಾರೆ, ಇಲ್ಲಿ BG ಕೊಕ್ಕಟ್ನವರು ಎಲ್ಲ ಇಲ್ಲಿ ನಮ್ಮ ತಾಲೂಕಿಂದ ಎಲ್ಲ PSIಗಳೆಲ್ಲ ನಿಂತಿರ್ತಾರೆ. ಎನ್ಕ್ವೈರಿ ನಡೀತದ, ಎಲ್ಲ ಪ್ರದರ್ಶನ ಆಗ್ತದ. ಆ ಟೈಮ್ದಾಗ ಏನಾಗ್ತದ, ಕೇಸಪ್ಪ ಕೂತಿರ್ತಾನೆ ಹಿಂಗೆ. IGP ಏನು ಹೇಳ್ತಾರೆ, ಏನೋ ಕೇಸಪ್ಪ ನಿಂದು ಏನಕ್ಕಾಗಲ್ಲಕ್ಕ, ನಿಂದೆಲ್ಲ ಮುಗಿದದ, ಈ ಸಣ್ಣ ಹುಡುಗರು ಜೀವನ ಹಾಳು ಮಾಡ್ದಲ್ಲೋ ಅವ್ರು ಬೈತಾರೆ ಅವರು. ಆವಾಗ ಕೇಸಪ್ಪ ತವ್ರ ಕಡೆ ಏನಾಗ್ತಾನ, ಅವ ಸುಮ್ಮನಿರ್ತಾನ. ಅವಾಗ ಏನು ಮಾಡ್ತಾನೆ, ಇನ್ನೊಬ್ಬರು ಇಲ್ಲಿ ಆಲ್ಮೇಲ್ದಾಗ ಒಬ್ಬರು PSI ಇರ್ತಾರೆ, ಅವ್ರ ಹೆಸರು ಹೇಳೋದು ಬೇಡ, ಒಬ್ರು PSI ಏನು ಮಾಡಿರ್ತಾರೆ ಅವರು. ಅವ್ರು ಇಂಟೆನ್ಸ್ ಆಗ್ತದೆ, ಇವರ ವೈರಿಗಳ ಮನೆಗೆ ಹೋಗಿ ಅವ್ರು ಕೂಡ ಪಾರ್ಟಿ ಮಾಡಿರ್ತಾರೆ, ಇವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡಿರ್ತಾರೆ. ಆ ಟೈಮ್ದಾಗ ಏನು ಮಾಡ್ತಾನೆ ಅವರೊಬ್ಬರು PSI ಹೇಳ್ತಾರೆ, ಇಲ್ಲರಿ ಸರ ನಮ್ಗೆ ಬಂದು ಪೊಲಿಟಿಷನ್ಗೆ ಬಂದು ಇವ್ರು ಅಂಜಿಕೆ ಹಾಕ್ತಿದ್ರು ಅಂತ ಹೇಳಬೇಕಾದ್ರೆ ಅವ್ರು ಇಂಟೆನ್ಸ್ ಇರ್ತಾವೆ ಅವ್ರಿಗೆ. ಆ ಟೈಮ್ದಾಗ ಡೈರಿ ಬಗಲಾಗಿ ಹಿಡಿದು ಅವ್ರು ಹೇಳಕ್ಕೆ ಚಾಲು ಮಾಡ್ತಾರೆ. ಅವಾಗ ಏನಂತಾನೆ ಕೇಸಪ್ಪ, ಸುಣ್ಣದಾರ ಅಂತ ಹೇಳಿ ಹಿಂಗೆ ಬರ್ತಾನೆ ಹಿಂಗೆ, ಸಾಹೇಬ್ರ ಇವರು ನಮ್ಮ ಅಪೋಸಿಟ್ ನಮ್ಮಷ್ಟೇ ಅವರು ಕ್ರಿಮಿನಲ್ ಅದಾರ, ಅವ್ರ ಮನ್ಯಾಗ ಹೋಗಿ ಇವ್ರು ಪಾರ್ಟಿ ಮಾಡ್ತಾರೆ, ನನಗೆ ಹಿಡಿಯಕ್ಕೆ ಬರ್ತಾರೆ. ನೀವು ಧೈರ್ಯವಾಗಿ ಮತ್ತು ಎಲ್ಲರಿಗೂ ಒಂದೇ ಟೈಪ್ ಇದ್ದರೆ ನೀವು ಪೊಲೀಸರು ಗುಂಡು ಹಾಕಿದ್ರೆ ನಾವು ಹಾಕೋತೀವಿ ಅಂದ್ರೆ ಅಷ್ಟು ಆವೇಶ ಇರ್ತದೆ ಅವ್ರಿಗೆ ಗೊತ್ತು. ಈ ಇಬ್ಬರು SPಗಳು ಅದಾರ, IGP ಅದಾರ, ಇಷ್ಟೆಲ್ಲ ಅಂದ್ರೂ ಅಷ್ಟು ಇದ್ರು ಅವ್ರು. ವ್ಯಾಗ್ರ ಅಂದ್ರೆ ಹೆಂಗಪ್ಪ ಅಂದ್ರೆ, ಕೇಸಪ್ಪ ತವ್ರ ಕಡೆ ಅಂದ್ರೆ ಅದು ಊಹಿಸಲಾರ್ದಂಗೆ ಅಷ್ಟು ಶಕ್ತಿ ಇರ್ತದೆ ಅವನಿಗೆ. ಅದು ಅವ ಹೇಳ್ತಿದ್ದವ 500 ಮಂದಿ ಬರ್ತಾರ ಹಿಡ್ಯಾಕೆ, 1000 ಮಂದಿ ಬರ್ತಾರೆ ಅನ್ನೋದು ತಾಕತ್ತ ಅಷ್ಟು ಮೈಗೂಡಿಸ್ಕೊಂಡಿದ್ರು ಅವಾಗ. ಆ ಟೈಮ್ದಾಗ ಅಲ್ಲೆಲ್ಲ ಆಗ್ಬಿಡ್ತದೆ. ಅವಾಗ ಬಂಧನ ಮಾಡ್ತಾರೆ. ಬಂಧನ ಆದ ಬಳಿಕ ಅವ್ರು ಜೈಲ್ನಾಗ ಹೋಗ್ಬಿಡ್ತಾರೆ. ಅವಾಗ ಇನ್ನೊಂದು ಏನಾಗ್ತದಪ್ಪ ಅಂದ್ರೆ, ಅವಾಗ ಕೇಸಪ್ಪ ಜೈಲ್ನಾಗ ಹೋದ, ಇವ ಏನು ಮಾಡ್ತಾರೆ, ಇವ ಶಿವಾಜಿ ಬೋರ್ಗಿ ಅವನು ಜೈಲ್ನಾಗ ಹೋಗಿ ಕಿಶಿಂದ ಅವಾಗ ಏನು ಮಾಡ್ತಾರೆ, ಇವ್ರನ್ನ ಆರಾಮ ತೆಪ್ಪದ ಬಳಕೆ ಏನು ಮಾಡ್ತಾರೆ, ಆಟೋಮೆಟಿಕ್ ದವಾಖಾನೆಗೆ ಇರ್ತಾರೆ. ನಂತರ ಏನು ಮಾಡ್ತಾರೆ, ಆಟೋಮೆಟಿಕ್ ಆ ಪ್ರಕರಣದೊಳಗೆ ಇನ್ನೂ ಹಾಸ್ಪಿಟ್ಲ್ಗೆ ಹೋಗಿ ಮೊದಲಕ ಗುಲ್ಬರ್ಗ ಜೈಲಿಗೆ ಹೋಗ್ಬಿಡ್ತಾರೆ, ಹಾಕ್ತಾರೆ ಇವರಿಬ್ಬರಿಗೆ ಇನ್ನೊಬ್ಬರು ಸೊಲಾಪುರದ ಶಾರ್ಪ್ ಶೂಟರ್
ಶಿವ ಕಾನಡೆ ಮತ್ತು ದೋಂಡಿಬಾತ್ ಹೇಳಿರ್ತಾರೆ ಅವರು. ಈ 4 ಜನ ಏನು ಮಾಡ್ತಾರೆ, ಕಲಬುರಗಿಯ ಕಾರಾಗೃಹದಲ್ಲಿ ಇವರು ಬಂಧನವಾಗಿ ಜೈಲಿನಾಗಿರ್ತಾರೆ. ಅವಾಗ ಏನು ಮಾಡಿಬಿಡ್ತಾರೆ ಇವರು, ಒಳಗೆ ಕೂತ್ರೆ ಏನೂ ಆಗಂಗಿಲ್ಲ ಅಂತೇಳಿ ಏನು ಮಾಡ್ತಾರೆ, ಆಟೋಮೆಟಿಕ್ ಇವರು ಯಾವುದೇ ಪರಿಸ್ಥಿತಿ ಒಳಗೆ ನಾವು ಹೊರಗೆ ಬರಬೇಕು. 1996 ಒಳಗೆ ಅವಾಗ ಏನು ಮಾಡ್ತಾರೆ, ಕೇಂದ್ರ ಕಾರಾಗೃಹ ಅಂದ್ರೆ ಏನು ಮಾಡ್ತಾರೆ, 4 ಮಂದಿ ಎಸ್ಕೇಪ್ ಆಗಿಬಿಡ್ತಾರೆ. ಅವಾಗ ಅದು ಎಸ್ಕೇಪ್ ಆಗಿದ್ದಂದ್ರೆ ಇಡೀ ಏನು ಮಾಡ್ತಾರೆ, ಅವಾಗ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ನಾಕಾಬಂದಿ ಹಾಕಿ ಪೊಲೀಸರು ಯಾವುದೇ ಪರಿಸ್ಥಿತಿಯೊಳಗೆ ಬಂಧನ ಮಾಡ್ಬೇಕಂತ ಅದು ದೊಡ್ಡ ಇಶ್ಯೂ. ಅದು ಕೇಂದ್ರ ಕಾರಾದಿಂದ 4 ಮಂದಿ ಅದು ಭೀಮಾ ತೀರದ ನಟೋರಿಸ್ ಎಸ್ಕೇಪ್ ಆಗ್ಯಾರಪ್ಪ ಅಂದ್ರೆ ಇಡೀ ರಾಜ್ಯ ತುಂಬ ಒಂದು ಹವಾವಾಗದು. ಅವಾಗೆಲ್ಲ 4 ಮಂದಿ ಮಾಡ್ತಾರೆ. ಆ 4 ಮಂದಿ ಯಾವುದು ಪೊಲೀಸರಿಗೆ ಅಲ್ಲೇ ಒಂದು ಸ್ಥಾನದಾಗ 3 ದಿನ 4-5 ದಿನ ಇದ್ದು ಅವಾಗ ಹೊರಗಡೆ ಬಂದುಬಿಡ್ತಾರೆ. ಅವಾಗ ಹೊರಗಡೆ ಬಂದ ನಂತರ ಏನು ಮಾಡ್ತಾರೆ, ಆಟೋಮೆಟಿಕ್ ಇವ್ರ ತಲೆಗೆ ಏನಪ್ಪ ಅಂದ್ರೆ ಇನ್ನೊಂದು ಏನಿರ್ತಪ್ಪ ಅಂದ್ರೆ ಇನ್ನೊಬ್ಬರು ನಮ್ಮ ವೈರಿನ ಹೊಡಿಬೇಕು ಅನ್ನೋ ಒಂದು ಇಂಟೆನ್ಸ್ ಇರ್ತದೆ. ಅವಾಗ ಹೊರಗೆ ಬರ್ತಾರೆ. ಹೊರಗೆ ಬಂದು ಒಂದಿಷ್ಟು ದಿವಸ ಹೊರಗಡೆ ಇರ್ತಾರೆ. ಆ ನಂತರ ದಿನಗಳಲ್ಲಿ ಏನು ಮಾಡ್ತಾರೆ, ಮತ್ತು ಆಟೋಮೆಟಿಕ್ ಏನು ಮಾಡ್ತಾರೆ, ಮತ್ತು ಅವ್ರು ಬಂಧನ ಮಾಡ್ತಾರೆ. ಬಂಧನ ಮಾಡಿದಾಗ ಏನು ಮಾಡ್ತಾರೆ, ಆವಾಗ ಅವ್ರನ್ನ ಆರಾಮ್ ತೆಪ್ಪದಾಗ ಏನು ಮಾಡ್ತಾರೆ, ಕೇಸಪ್ಪತ್ ಅವ್ರ ಕಡೆ ಶಿವಾಜಿ ಬೋರ್ಗೆ ಏನು ಮಾಡ್ತಾರೆ, ಆಟೋಮೆಟಿಕ್ ಏನು ಮಾಡ್ತಾರೆ, ಆ ಬೆಂಗಳೂರಿನ ಆಸ್ಪತ್ರೆ ಒಳಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ ನಂತರ ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ, ಅಲ್ಲಿ ಆಸ್ಪತ್ರೆ ಒಳಗಿದ್ದರೂ ಸಹ ಅವರು ದಿನನಿತ್ಯ ಹೆಂಗಪ್ಪ ಅಂದ್ರೆ ಅಲ್ಲಿ ಪೂಜೆ ಪುನಸ್ಕಾರ ಮಾಡಲಾರ್ದೆ ಅವ ಎಂದು ಅವಾಗ ಕಡೀ ಲಾಸ್ಟಿಂತ ನಾನು ಕೇಸಪ್ಪತ್ ಅವ್ರ ಕಡೆ ಹೆಂಗಿದ್ನಪ್ಪ ಅಂದ್ರೆ ಬಿಳಿಯ ಶರ್ಟು ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಕುಂಕುಮ ಮತ್ತು ವಿಭೂತಿ ಹಚ್ಕೊಂಡು ಅಷ್ಟಿದ್ದವು ಅಂದ್ರೆ ಅಷ್ಟು ಇದನ್ನು ಇತ್ತು ಅವ್ರಿಗೆ. ಅದು ಇದನ್ನು ಏನು ಇಂಟೆನ್ಸಪ್ಪ ಅಂದ್ರೆ ವೈರಿಗಳು ಅವ್ರ ಸೇಡಿಗೆ ಇದು ಬರೆಯೋದು. ಇಲ್ಲಿ ಯಾವುದೋ ಒಂದು ಈ ಸುಪಾರಿ ಅಲ್ಲಿ ಆದಾಲಿ ಆಸ್ತಿ ಅಂತಸ್ತು, ಯಾಕಂದ್ರೆ ಇವ್ರದೇ ಸಿಕ್ಕಾಪಟ್ಟೆ ಆಸ್ತಿ, ಇವರೆಲ್ಲ ಸ್ಥಿತಿವಂತರು. ಇವ್ರು ಯಾವುದೋ ಆ ಮಟ್ಟಕ್ಕೆ ಯಾವುದೂ ಅವಾಗ 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 ಅವ್ರ ಚಿಂತನೆ ಇಲ್ಲ. ಸಮಾಜಕ್ಕೊಂದು ಇದು ಅನ್ನಿಸ್ಬೇಕು ಅನ್ನೋದು ಒಂದೇ ಅವ್ರದ್ದು, ಒಂದೇ ಒಂದು ಹೆಸರು ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ ಅವ್ರದ್ದು. ಅವಾಗ ಏನು ಮಾಡ್ತೀರಪ್ಪ ಅಂದ್ರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅವಾಗ 91 ಕಾಲದಾಗ 95ರಾಗ ಅವಾಗ ಒಂದು ಎಲ್ಲ ಅವಾಗ ಏನಪ್ಪ ಅಂದ್ರೆ ಅವಾಗ ಮಾಬ್ ಹೆಂಗಪ್ಪ ಅಂದ್ರೆ ಎಲ್ಲ ಹಳ್ಳಿಗಳೊಳಗೆ ನಾಟಕ ಮಾಡೋದೊಂದು ವಿಶೇಷವಾಗ. ಎಲ್ಲ ಹಳ್ಳಿಗಳೊಳಗೆ ನಾಟಕ ಮಾಡ್ತೀವಪ್ಪ ಅಂದ್ರೆ ಅವಾಗ ಇವ್ರು 4 ಜನ ಏನು ಮಾಡ್ತಿರು, ಅವಾಗ ಸೈಕಲ್ ತೊಗೊಂಬರ್ತಿರು. ಅವಾಗ ಸಿದ್ದಪ್ಪ ಬೋರ್ಗಿ, ಶಿವಾಜಿ ಬೋರ್ಗಿ, ಇವ್ರು ಚಂದಪ್ಪ, ಇವರೆಲ್ಲ ಸೈಕಲ್ ಮೇಲೆ ಬಂದಾಗ ಇಡೀ ಹಳ್ಳಿ ಮಂದಿಗೆ ಏನಪ್ಪ ಅಂದ್ರೆ ಇದು 4 ಮಂದಿ ಸೈಕಲ್ ತೊಗೊಂಬಂದ್ರಂತೆ. ಅವಾಗ ಏನು ಮಾಡ್ತಾರೆ ನಾಟಕದಾಗ ಅವಾಗ 1001 501 ಆಯಾರಿ ಮಾಡಿ ಅಲ್ಲಿ ಫೈರಿಂಗ್ ಮಾಡಿ ಹೋಗೋರು. ಹಂಗೆ ಗುಂಡು ಆರಿಸಿ ಹೋಗ್ಬಿಟ್ರು ಅಂದ್ರೆ ಎಲ್ಲ ಅವಾಗ ಒಂದು ಹವಾ ಅವಾಗ ಅವ್ರು ಭೀಮಾ ತೀರದವ್ರು ಬಂದು ನಾಟಕ ಉದ್ಘಾಟನೆ ಮಾಡಿ ಹೋಗ್ಬಿಟ್ರಲ್ಲಪ್ಪ ಅಂತಂದ್ರೆ ಒಂದು ವಾತಾವರಣ. ಇದರ ನಡುವೆ ಏನದಲ್ಲ ಭೀಮ ವಿಲಾಸ ನಾಟಕದೊಳಗೆ ಇವ ದೊಡ್ಡ ಒಂದು ಕಲಾವಿದ ಕೇಸಪ್ಪತ್ತ ಅವ್ರ ಕಡೆ ಭೀಮನ ಪಾತ್ರ ಮಾಡ್ಬೇಕಾದ್ರೆ ಇಡೀ ಸುತ್ತನಹಳ್ಳಿ ನೋಡೋಂಥ ಒಂದು ವಾತಾವರಣ ಒಂದು ಕೇಸಪ್ಪತ್ತ ಅವ್ರ ಕಡೆಯಿಂದ. ಅವಾಗ ನಂತರ ಏನಾಗ್ತದ, ಆಟೋಮೆಟಿಕ್ ಆಸ್ಪತ್ರೆ ಒಳಗೆ ಏನಾಗ್ತದ, ಆಸ್ಪತ್ರೆಯಲ್ಲೇ ಏನಾಗ್ತಾನ ಯಾರು ಫಸ್ಟ್ ಏನಾಗ್ತಾನ ಕೇಸಪ್ಪತ್ತ ಅವ್ರ ಕಡೆ ನಿಧನ ಆಗ್ತಾನ. ಆ ನಂತರ ಶಿವಾಜಿ ಆಗ್ತಾನ. ಆ ನಂತರ ಏನಾಗ್ತದಲ್ಲ ಆಟೋಮೆಟಿಕ್ಕ ಇವ್ರದ್ದು ಏನಾಗ್ತದ ಅಧ್ಯಾಯ ಇದಾಗ್ಬಿಡ್ತದೆ. ಅವಾಗ ಒಬ್ಬ ಏನು ಉಳಿತಾನಲ್ಲ ಇವ್ರ ಟೀಮ್ನಾಗ ಅವರಿಬ್ಬರು ಹೋಗ್ಬಿಡ್ತಾರೆ. ಆದ ನಂತರ ಏನಾಗ್ತದೆ ಆಟೋಮೆಟಿಕ್ಕ ಉಳ್ದವ ಯಾವ ಉಳಿತಾನ, ಚಂದಪ್ಪ ಹರಿಜನ ಉಳ್ಕೊಂಡ್ಬಿಡ್ತಾನೆ.